ಎಕ್ಸಾಂಪಲ್ ಒಂದು, ಇಫ್ ಎ ಲೈನ್ intersect or intersects side A and AC, AB and AC. ಈ ಒಂದು ಲೈನ್ DE ಅನ್ನುವಂಥದ್ದು ಲೈನ್ AB ಮತ್ತು AC ಗಳಿಗೆ ಇಂಟರ್ಸೆಕ್ಟ್ ಮಾಡುತ್ತೆ, ಅಂದ್ರ ಛೇದಿಸ್ತದ ಅಂತ. ಆಫ್ ಟ್ರಯಾಂಗಲ್ ABC, that DE line is intersect of at point D and E. ಈ DE ಲೈನ್ ಅನ್ನುವಂಥದ್ದು AB ರೇಖೆಗೆ D ದಲ್ಲಿ, AC ರೇಖೆಗೆ E ದಲ್ಲಿ ಇಂಟರ್ಸೆಕ್ಟ್ ಮಾಡ್ತದ ರೆಸ್ಪೆಕ್ಟಿವ್ಲಿ, ಬಟ್ that line is D parallel to BC ಅಂತ ಹೇಳಿದ್ರು. ಆ ರೇಖೆ ಏನದಲ್ಲ, ಈ ರೇಖೆ ಇದಕ್ಕ ಏನದ ಅಂತ ಹೇಳಿದ್ರು ಅವರು, ಪ್ಯಾರಲಲ್ ಅದ ಅಂತ ಹೇಳಿದ್ರು. ಟು BC ಅಂತ, BC ಗೆ DE ರೇಖೆ ಪ್ಯಾರಲಲ್ ಅದ. ಫ್ರೋ ದಟ್ ಸಾಧಸ್ರಿ AD ಅಪಾನ AB, AD ಬರಬೇಕು, ಫುಲ್ ಒಂದು ರೇಖೆ ಬರಬೇಕು AB, ಈಕ್ವಲ್ ಟು AE ಆನಂತರ AC ಅಂತ. ಫ್ರೋ ದಟ್ ಏನ್ ಕೊಟ್ರು, AD ಅಪಾನ್ AB ಈಕ್ವಲ್ ಟು AE ಅಪಾನ್ AC. ದ ಗಿವನ್ ಡಯಾಗ್ರಾಮ್ ಆರ್ ಗಿವನ್ ಫಿಗರ್, ಕೊಟ್ಟಿರುವಂತ ಆಕೃತಿಯಲ್ಲಿ. ಇಲ್ಲಿ ಪ್ರಥಮವಾಗಿ ನಾವು ಗಿವನ್ ಇನ್ ಟ್ರಯಾಂಗಲ್ ABC, ಇನ್ ಟ್ರಯಾಂಗಲ್ ABC ಅಂದ್ರ ಕೊಟ್ಟಿರುವ ತ್ರಿಭುಜದಲ್ಲಿ ಅಂತ. ಏನ್ ಕೊಟ್ರು ಅವರು ಅಂತಂದ್ರ ಇಷ್ಟೆಲ್ಲ ಬರೆಯೋದು ಬೇಡ. ಏನ್ ಕೊಟ್ರು ಅವ್ರು ನಮಗ ಅಂತಂದ್ರ, ದ ಲೈನ್ ಪ್ಯಾರಲಲ್ ಟು ದ BC ಅಂತ ಇಲ್ಲಿ ಹೇಳ್ಯಾರ ಅವ್ರು. ಸೊ ಇಸ್ ದ BC ಪ್ಯಾರಲಲ್ DE. BC ರೇಖೆ ಅನ್ನುವಂಥದ್ದು DE ರೇಖೆಗೆ ಏನದ ಅಂತ ಹೇಳಿದ್ರೆ ನಾವು ಪ್ಯಾರಲಲ್ ಅದ ಅಂತ ಹೇಳಿದೆವು ನಾವು. ಅವ್ರು ಕೊಟ್ರ ಅವ್ರೆ. ನೆಕ್ಸ್ಟ್ ಪ್ರೂವ್ ಅಂತ ತಗೊಳ್ಳೋಣ. ನಾವು ಸಾಧಿಸ್ಬೇಕಾಗಿದ್ದು ಏನು ಸಾಧಿಸ್ಬೇಕು ಅಂದ್ರ, ಇದು ಕ್ವಶನ್ಸ್ ಇಷ್ಟು ನಮ್ ಉತ್ತರ ಬರಬೇಕು. AD ಅಪಾನ AB ಈಕ್ವಲ್ ಟು AE ಅಪಾನ AC ಬರಬೇಕು. ನಾವು ಲೆಕ್ಕ ಬಿಡಿಸಿದ ನಂತರ ಇದು ನಮಗ್ ಕೊಟ್ಟಿರುವ ಪ್ರಶ್ನೆ. ಅದು ಇಷ್ಟು ಅವ್ರು ಕೊಟ್ಟರು, ಇದು ಪ್ರಶ್ನೆ ಮಾಡ್ಯಾರ. ಹಾಗಾದ್ರ ನೆಕ್ಸ್ಟ್ ಪ್ರೂಫ್ ಅಂತ ಬರುತ್ತೆ. ಇನ್ ಹೆಂಗ, ಸೊ ಇಸ್ ದ ಇನ್ ಗಿವನ್ ಇನ್ ಟ್ರಯಾಂಗಲ್ ABC, BC ಪ್ಯಾರಲಲ್ DE ಅಂತ ಕೊಟ್ಟರು ಅವ್ರು. ಆಲ್ರೆಡಿ ಗಿವನ್ ಅಂತ ಬರೆದ್ರಿ ನೀವೀಗ. ಸೊ ಇಸ್ ದೇರ್ ಫೋರ್, ಇದರ ಪ್ರಕಾರ ಥಿಯರಂ ನಂಬರ್ 1 ಅನ್ವಯಿಸಿಕೊಂಡು AD ಅಪಾನ BD ಅಂತ ಬರೆಯ. ದೇರ್ ಫೋರ್ AD ಅಪಾನ BD ಈಕ್ವಲ್ ಟು AE ಅಪಾನ CE, AE ಅಪಾನ CE. ಇದು ಎದರ ಪ್ರಕಾರ ಅಂದ್ರ ಥಿಯರಂ ನಂಬರ್ ಎಷ್ಟು 1. ಪ್ರೂಫ್ ಇನ್ ಟ್ರಯಾಂಗಲ್ ABC, BC ಪ್ಯಾರಲಲ್ DE ಅಂತ ತಗೊಂಡಾಗ ಥಿಯರಂ ನಂಬರ್ 1 ಏನಂತ ಹೇಳುತ್ತೆ, ಈ ಲೈನು DE ಲೈನ್ ಅನ್ನುವಂಥದ್ದು BC ಲೈನ್ ಪ್ಯಾರಲಲ್ ಆಗಿತ್ತು ಅಂತಂದ್ರ ಈ ಉಳಿದಿರುವ ಎರಡು ರೇಖೆಗಳು ಡಿವೈಡೆಡ್ ಬೈ ದ ಸೇಮ್ ರೇಷಿಯೋ ಅಂತ ಓದಿರಿ. ಅಲ್ಲಿ 6.1 ರಾಗ AD ಅಪಾನ್ BD, AE ಅಪಾನ್ EC ಆರ್ CE ಅಂತ. ಸೊ ಇಸ್ ದ ಥಿಯರಂ ನಂಬರ್ 1, AD ಅಪಾನ್ BD ಈಕ್ವಲ್ ಟು AE ಅಪಾನ್ CE. ಇದು ಇವಾಗ ಏನ್ ಮಾಡ್ಬೇಕು ಅಂತಂದ್ರ ರೆಸಿಪ್ರೋಕಲ್ ಮಾಡ್ಕೋಬೇಕು. ಇದು ಅಂದ್ರ ವ್ಯತ್ಕ್ರಮಗೊಳಿಸಿ ಅಂತ ಹೇಳ್ತಾನ. ಈಸ್ BD ಅಪಾನ AD ಈಕ್ವಲ್ ಟು CE, CE ಅಪಾನ AE. ಇಲ್ಲಿ ನಾವೇನಂತ ಬರಿಬೇಕು, ರೆಸಿಪ್ರೋಕಲ್ ಅಂತ ಬರಿಬೇಕು. ಅಂದ್ರ ರೆಸಿಪ್ರೋಕಲ್ ಅಂದ್ರೇನು, ವ್ಯತ್ಕ್ರಮಗೊಳಿಸಲಾಗಿ. ವ್ಯತ್ಕ್ರಮಗೊಳಿಸುವುದು ಅಂದ್ರ ಕೆಳಗಿಂದು ಮ್ಯಾಗ ಬರಿಬೇಕು, ಮ್ಯಾಗಿಂದು ಕೆಳಗ್ ಬರಿಬೇಕು. AD ಅಪಾನ್ BD ಇದ್ದಿದ್ದು BD ಅಪಾನ್ AD, AE ಅಪಾನ್ CE ಇದ್ದಿದ್ದು CE ಅಪಾನ AE ಬರಿಬೇಕು. ಎಷ್ಟು ಬರತ್ ತಕ್ಷಣ ಸ್ವಲ್ಪ ಫ್ರೋ ಕಡೆ ನೋಡ್ಬೇಕು ನಾವು. AB ಬರ್ಬೇಕು.
ಎ ಬಿ ಬರ್ಬೇಕು ಇದಂದ್ರ ಇದು ಒಂದು ಪೂರ್ತಿ ರೇಖೆ ಬರ್ಬೇಕು. ಪೂರ್ತಿ ರೇಖೆ ಬರ್ಬೇಕು ಅಂದ್ರ ಎರಡು ಭಾಗ ಅದಾವ. ಎರಡು ಭಾಗ ಅಂದ್ರ ಎರಡು ಭಾಗ ಏನ್ ಮಾಡ್ಬೇಕು ಅನ್ನಂಗಾಯ್ತು, ಯಾಡ್ ಮಾಡಿದಾಗ ಬರುತ್ತೆ. ಎ ಡಿ ಮತ್ತು ಬಿ ಡಿ ಯಾಡ್ ಮಾಡ್ಕೊಂಡಾಗ ಏನಾಗುತ್ತೆ, ಎ ಬಿ ಅನ್ನುವಂಥದ್ದು ಬರ್ಲಕ್ ಸಾಧ್ಯ ಅದ. ಎ ಸಿ ಬರ್ಬೇಕು ಅಂದ್ರ ಟೂ ಪಾರ್ಟ್ಸ್ ಅದಾವ ಇಲ್ಲಿ. ಎ ಇ ಒಂದ್ ಪಾರ್ಟ್ಸ್ ಅದ, ಇ ಸಿ ಒಂದ್ ಭಾಗ ಅದ, ಹೌದಲ್ಲ. ಇವು ಎರಡೂ ಭಾಗಗಳನ್ನ ಕೂಡಿಸಿದಾಗ ಎ ಸಿ ಬರುತ್ತೆ. ಅಂದ್ರ ಒಂದು ಎ ಬಿ ಬರಬೇಕು, ಅದು ಒಂದು ಎ ಸಿ ಬರಬೇಕು ಅಂತಂದ್ರ ಟೂ ಪಾರ್ಟ್ಸ್ ಅನ್ನುವಂಥದ್ದು ಏನಾಗ್ಬೇಕು, ಕೂಡಿಸ್ಬೇಕು. 1/2 1/2 2 ಕೂಡಿಸಿದ್ರೆ ಎಷ್ಟಾಗುತ್ತೆ, ಒಂದಾಗತ್ತೆ. ಅದಕ್ಕೋಸ್ಕರವಾಗಿ ಆಡಿಂಗ್ ಬೋತ್ ಸೈಡ್ ಒನ್ ಅಂತ ಬರುತ್ತೆ. ಈಚಿ ಕಡೆ ಏನ್ ಮಾಡ್ಬೇಕು ಅಂತಂದ್ರ ಒಂದನ್ನ ಸೇರಿಸ್ಬೇಕು. ಬಿ ಡಿ ಅಪಾನ ಎ ಡಿ ಪ್ಲಸ್ 1 ಈಕ್ವಲ್ ಟು ಸಿ ಇ ಅಪಾನ ಎ ಇ ಪ್ಲಸ್ 1. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರ ಇಲ್ಲಿ ಬರ್ಕೊಡ್ರಿ. ಆಡಿಂಗ್ ಬೋತ್ ಸೈಡ್ ಅಂತ ಬರೀರಿ. ಎಲ್ಲ ಜಾಗ ಹೋಗುತ್ತೆ. ಬೋತ್ ಸೈಡ್ ಎಷ್ಟು ಅಂತ ಬರೀಬೇಕು, 1 ಅಂತ. ಅಂದ್ರ ಎರಡೂ ಕಡೆ ಎಷ್ಟು ಆಡ್ ಮಾಡಿದೆವು ನಾವು ಅಂದಂಗಾಯ್ತು, ಒಂದನ್ನ ಹಾಕಿವಿ. ಒಂದು ಹಾಕದ ನಂತರ ಮುಂದ ಇಲ್ಲಿ ಇದ್ರ ಕೆಳಗೆ ಏನು ಇದ್ದಿಲ್ಲ ಒಂದಿರ್ಲಿ, ಇದ್ರ ಕೆಳಗೆ ಏನು ಇದ್ದಿಲ್ಲ ಅಂದ್ರ ಒಂದಿರ್ಲಿ. ಎಡಿ ಒಂದು ಎಲ್ ಸಿ ಎಂ ತಗೋಬೇಕು, ಎಡಿ ಅಂತಾನೆ ಬರುತ್ತೆ. ಇವಾಗ ಎಡಿ ಅದ, ಇಲ್ಲಿನೂ ಎಡಿ ಅದ. ಸೊ ಈಸ್ ದ ಮಲ್ಟಿಪ್ಲೈ ಆಫ್ 1 into AD is there AD. Yes, first write that BD into 1 BD plus AD into 1 AD. The first half 1 complete equal to AE 1 the LCM of AE. ಇವಾಗ ಲಸ ಎಷ್ಟು ಬತ್ತು, ಎಇ ಬತ್ತು. ಈ ಭಾಗದಲ್ಲಿ ಇದೀವಿ ನಾವು. ಎಇ 1 into AE CE into 1 CE plus AE into 1 AE BD plus AD ಅಂತ ಹೇಳ್ತೀವಿ ನಾವು. BD plus AD. BD ಅಂದ್ರ ಇಷ್ಟು, ಹೌದಾ. AD ಅಂದ್ರ ಇದಿಷ್ಟು. ಸೇರಿಸ್ಕೊಂಡಾಗ ಏನ್ ಬರುತ್ತೆ, ಎ ಬಿ ಬರುತ್ತೆ. ನೋಡ್ರಿ, BD ಅಂತ ಹೇಳಿದ್ರು ಇಷ್ಟು ಹೋಯ್ತು, ಎಡಿ ಅಂತ ಹೇಳಿದ್ರಿ ಇಷ್ಟು ಬಂತು. ಹಂಗಂದ್ರ ಏನಾಯ್ತು, ಅದು ಎ ಬಿ ಆಗತ್ತೆ. ಇವೆರಡು ಜಾಯಿನ್ ಮಾಡಿದ್ರಿ ಅಂದ್ರ ಎ ಬಿ ಆಗತ್ತೆ. ಸೊ ಇಸ್ ದ ಎ ಬಿ ಅಪಾನ ಎ ಡಿ. ಎ ಬಿ ಎಲ್ಲಿದಿಂದ ಬತ್ ಗೊತ್ತಾಯ್ತಾ, ಇವೆರಡು ಕೂಡಿಸಿದ್ರಿಂದ ಎ ಬಿ ಬಂತು. ಇದೇ ರೀತಿಯಾಗಿ ಈಚೆ ಕಡೆ ಸಿಇ ಅಂದ್ರ ಸಿಇ ಇಲ್ಲಿದಿಂದ ಇಷ್ಟು ಸಿಇ, ಎಇ ಅಂದ್ರ ಇಷ್ಟು. ಹಾಗಾದ್ರ ಏನ್ ಬರುತ್ತೆ, ಎ ಸಿ ಬರುತ್ತೆ. ಸೊ ಇಸ್ ದ ಎ ಸಿ ಅಪಾನ್ ಎಇ. ಎಷ್ಟಾದ ಬಳಿಕ ಇಲ್ಲಿ ಏನ್ ಮಾಡಿದ್ರಿ, ಇಲ್ಲಿ ರೆಸಿಪ್ರೋಕಲ್ ಮಾಡಿ ಉತ್ತರ ಬಿಡಿಸಿದ್ರಿ ನೀವು, ಹೌದಲ್ಲ. ಈಗ ಹೊಳೆ ರೆಸಿಪ್ರೋಕಲ್ ಮಾಡ್ಕೋಬೇಕು ನೀವು ಮತ್ತ. ಸೊ ಇಸ್ ದೇರ್ ಫೋರ್ ರೆಸಿಪ್ರೋಕಲ್ ಅಂತ ಬರೀರಿ. ಇದನ್ನೇ ರೆಸಿಪ್ರೋಕಲ್ ಮಾಡ್ಕೊಂಡಾಗ ಎ ಡಿ ಅಪಾನ ಎ ಬಿ ಈಕ್ವಲ್ ಟು ಎಇ ಅಪಾನ AC. So is the hence proved ಅಂತ ಬರ್ಕೊಳ್ರಿ. A B C D is a trapezium ಅಂತ ಕೊಟ್ಟು. ABCD is a trapezium, but there is AB parallel DC. So is the AB parallel DC. AB parallel DC is the given. E and F are points non-parallel sides. E ಮತ್ತು F ಅನ್ನುವಂಥದ್ದು ನಾನ್ ಪ್ಯಾರಲಲ್ ಸೈಡ್ಸ್ ಅಂದ್ರ AD, ಇನ್ನೊಂದು BC. ಇದರ ಮೇಲ್ಗಡೆ E ಮತ್ತು F ಅದಾವ ಅಂತ ಹೇಳ್ಯಾರ ಅವ್ರು. AD and BC respectively, such that line is EF line is ಪ್ಯಾರಲಲ್ ಟು ಎ ಬಿ ಅಂತ ಹೇಳ್ತಾನ. ಇ ಎಫ್ ಲೈನ್ ಅನ್ನುವಂಥದ್ದು ಎ ಬಿ ಲೈನ್ಕ್ಕ ಏನದ ಅನ್ನಂಗಾಯ್ತು, ಪ್ಯಾರಲಲ್ ಅದ. ಈ ಇ ಎಫ್ ಲೈನ್ ಅನ್ನುವಂಥದ್ದು ಎ ಬಿ ಲೈನ್ಕ್ಕ ಪ್ಯಾರಲಲ್ ಇತ್ತು ಅಂತಂದ್ರ ಎ ಬಿ ಲೈನ್ ಅನ್ನುವಂಥದ್ದು ಯಾವ ಲೈನ್ಕ್ಕ ಪ್ಯಾರಲಲ್ ಅದ ಅಂತ ಹೇಳಿರಿ, ಡಿ ಸಿ ಲೈನ್ಕ್ಕ ಪ್ಯಾರಲಲ್ ಅದ ಅಂತ ಹೇಳಿರಿ. ಸೊ ಪ್ಯಾರಲಲ್ ನಾವು ಇ ಎಫ್ ಅಂತ ಬರೋದ್ರ ತಪ್ಪಾಗತ್ತೆ ನೋಡ್ರಿ, ಇಲ್ಲಿ ಆಗಲ್ಲ.
ಯಾಕಾಗಲ್ಲ ಅಂದ್ರ ಅವರೇ ಹೇಳಕಂತಾರ ಎ ಬಿ ಪ್ಯಾರಲಲ್ ಡಿ ಸಿ ಅಂತ ಹೇಳ್ದ, ಇ ಎಫ್ ಈಸ್ ಪ್ಯಾರಲಲ್ ಟು ಎ ಬಿ ಅಂತ ಹೇಳ್ದ. ಸೊ ಇಸ್ ದೇರ್ ಫೋರ್ ಎ ಬಿ ಪ್ಯಾರಲಲ್ ಡಿ ಸಿ ಪ್ಯಾರಲಲ್ ಇ ಎಫ್ ಅಂತ. ಈ ರೇಖೆ ಈ ರೇಖೆ ಈ ರೇಖೆ ಮೂರು ಏನದಾವ ಅಂದಂಗ ಐತಿ. ಈಗ ಅಲ್ಲಿ ಪ್ಯಾರಲಲ್ ಲೈನ್ಸ್ ಅದಾವ ಅಂದ್ರ ಮೂರು ರೇಖೆ ಸಮಾಂತರ ಅದಾವ. ಇದು ಕೊಟ್ಟಿದ್ದಿಷ್ಟು ಇನ್ ದ ಫಿಗರ್. ಇಲ್ಲಿ ಪ್ರಶ್ನೆ ಅದು, ಶೋ ದಟ್ ಎ ಇ ಅಪಾನ್ ಇ ಡಿ ಈಸ್ ಫ್ರಮ್ ಎ ಇ ಅಪಾನ್ ಇ ಡಿ ಈಕ್ವಲ್ ಟು ಬಿ ಎಫ್ ಅಪಾನ್ ಎಫ್ ಸಿ, ಬಿ ಎಫ್ ಅಪಾನ್ ಎಫ್ ಸಿ. ಇಷ್ಟು ನಾವು ಪ್ರೂಫ್ ಕೊಡ್ಬೇಕು. ಪ್ರೂಫ್ ಕೊಡ್ಬೇಕು ಅಂದ್ರ ನಮಗ ಅಂಶ ಕಡಿಮೆ ಬೀಳುತ್ತೆ. ಇವಾಗ ಅಂಶ ಕಡಿಮೆ ಬೀಳುತ್ತೆ ಅಂತಂದ್ರ ಕೆಲವೊಂದು ಎಕ್ಸೆಸ್ ಆಗಿ ನಾವು ಪಾಯಿಂಟ್ ಅನ್ನ ತಗೋಬೇಕು, ಏನಾದ್ರೂ ರಚನೆ ಮಾಡ್ಕೋಬೇಕಾಗತ್ತೆ ಅಲ್ಲಿ. ಸೊ ದಟ್ ಟೈಮ್ ಜಾಯಿನ್ ಎ ಸಿ ಅಂತ ಬರೀಬೇಕಾಗುತ್ತೆ. ದೇರ್ ಇಸ್ construction join AC, join AC. That AC line is intersect of EF in the point G. AC ಡ್ರಾ ಮಾಡಿದ್ರಿ ಖರೆ, AC ಲೈನ್ ಹೇಳಿದ್ರಿ. AC ಲೈನ್ ಎಳೆಯವತ್ನಾಗ EF ರೇಖೆ ಬರುತ್ತೆ. ಅಲ್ಲಿ EF ರೇಖೆಗೆ ಆ AC ಲೈನ್ ಏನ್ ಮಾಡುತ್ತೆ, ಅದು ಇಂಟರ್ಸೆಕ್ಟ್ ಆಗತ್ತೆ, ಕತ್ತರಿಸ್ತದ. ಎಲ್ಲಿ ಕತ್ತರಿಸ್ತದು? ಜಿ ಪಾಯಿಂಟ್ ನಲ್ಲಿ ಕತ್ತರಿಸ್ತು ಅಂತಂದ್ರ. ಸೊ ಈಸ್ ಜಾಯಿನ್ ಎ ಸಿ ಇಂಟರ್ಸೆಕ್ಟ್ ಎಟ್ ಜಿ ಪಾಯಿಂಟ್. ಎಲ್ಲಿ ಕತ್ತರಿಸ್ತದೋ? ಜಿ ಪಾಯಿಂಟ್ ನಲ್ಲಿ ಕತ್ತರಿಸ್ತು. ಯಾವ ಲೈನಕ್ಕ? ಆಫ್ ಇ ಎಫ್ ಅಂತ ಬರೀಬಹುದು ನೀವು. ಇ ಎಫ್ ಲೈನಕ್ಕ ಜಿ ಅನ್ನುವಂಥ ಪಾಯಿಂಟ್ ನಲ್ಲಿ ಎ ಸಿ ಅನ್ನುವುದು ಏನ್ ಮಾಡ್ತು, ಇವಾಗ ಕತ್ತರಿಸ್ತು, ಇಂಟರ್ಸೆಕ್ಟ್ ಮಾಡ್ತು ಅಂತ. ನೆಕ್ಸ್ಟ್ ನಾವಿವಾಗ ಲೆಕ್ಕ ಬಿಡಿಸ್ಬೇಕಲ್ಲ, ಪ್ರೂಫ್ ಅಂತ ತಗೊಳ್ಳೋಣ. ಪ್ರೂಫ್ ತಗೊಂಡು ನಿಮ್ಗ ಆಲ್ರೆಡಿ ಒಂದು ಟ್ರ್ಯಾಂಗಲ್ ನಿಮ್ ಹತ್ರ ರೆಡಿ ಐತಿ. ಇವಾಗ ಇದು ಟ್ರ್ಯಾಂಗಲ್ ತಗೊಳ್ಳೋಣ. ಯಾವತ್ ತಗೊಳ್ಳೋಣ ಅಂದ್ರ ಎ ಡಿ ಸಿ ಟ್ರ್ಯಾಂಗಲ್ ತಗೊಳ್ಳೋಣ. ಇನ್ ಟ್ರ್ಯಾಂಗಲ್ ಎ ಡಿ ಸಿ. ಸೊ ಈಸ್ ಇನ್ triangle ADC. In triangle ADC, there is easy parallel DC. Is clear? Easy ರೇಖೆ ಅನ್ನುವಂಥದ್ದು DC ರೇಖೆಗೆ ಏನಾಗುತ್ತೆ, ಅದು ಪ್ಯಾರಲ್. ಬಿಕಾಸ್ ದ ಗಿವನ್ ನೋಡ್ರಿ, ಗಿವನ್ ದಾಗ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಇ ಎಫ್ ಲೈನ್ ಏನದ ಅಂತ ಹೇಳಿರಿ, DC ರೇಖೆಗೆ ಪ್ಯಾರಲಲ್ ಅದ ಅಂತ ಹೇಳಿರಿ. ನಾವು ಏನೋ ಅದ ರೇಖೆ ಏನಾರ ಮಾಡಿವೇನು, ಸ್ಟೇಟ್ ಲೈನ್ ಹೋಗ್ಯದ ಅಷ್ಟೇ. ನಾವ್ ಇದು ಇಂಟರ್ಸೆಕ್ಟ್ ಮಾಡಿವಿ, ಇಲ್ಲಿ ಕಟ್ ಆಗ್ಯದ. ಹಾಗಾದ್ರ ಇದೇ ರೇಖೆ ಇಲ್ಲದ ಅಂದಂಗ ಐತಲ್ಲ. ಆದಂತಂದ್ರ ಇಜಿ ರೇಖೆ ಅನ್ನುವಂಥದ್ದು ಡಿ ಸಿ ರೇಖೆಗೆ ಏನಾಯ್ತದು, ಪ್ಯಾರಲಲ್ ಆಯ್ತು. ಈಸ್ ಇನ್ ದ ಟ್ರ್ಯಾಂಗಲ್ ಎ ಡಿ ಸಿ ಇಜಿ ಪ್ಯಾರಲಲ್. ಇದಿಷ್ಟೇ ತ್ರಿಭುಜ ತಗೋಬೇಕ, ಇದು ಬೇಡ, ನಂತರ ನೋಡ್ಕೊಳ್ಳೋಣ. ಎ ಡಿ ಸಿ ಟ್ರ್ಯಾಂಗಲ್ ಅಂದ್ರ ಅದನ್ನ ಬಗ್ಗೆನೇ ನೋಡ್ಬೇಕು ನೀವು. ಈಜಿ ಪ್ಯಾರಲಲ್ ಡಿ ಸಿ, ಈಜಿ ಪ್ಯಾರಲಲ್ ಡಿ ಸಿ ಅಂತ ಬರೆದೆವು. ಈಸಿ ಪ್ಯಾರಲಲ್ ಡಿ ಸಿ ಯೂಸ್ ದ ಥೇಲ್ಸ್ ಥಿಯರಮ್ 6.1. ಇವಾಗ ನಾವ್ ಏನ್ ಮಾಡೋಣ ಅಂದ್ರ 6.1 ಥಿಯರಮ್ ಅನ್ನ ಯೂಸ್ ಮಾಡ್ಕೊಳ್ಳೋಣ. ಎ ಇ ಅಪಾನ್ ಇ ಡಿ, ಎ ಇ ಅಪಾನ್ ಇ ಡಿ ಈಕ್ವಲ್ ಟು ಎ ಇ ಅಪಾನ್ ಇ ಡಿ ಈಕ್ವಲ್ ಟು ಎ ಜಿ ಅಪಾನ್ ಜಿ ಸಿ, ಎ ಜಿ ಅಪಾನ್ ಜಿ ಸಿ. ಇದು ಎಷ್ಟರ ಪ್ರಕಾರ ಬರದೆವು ಅಂತಂದ್ರ ಥಿಯರಮ್ ನಂಬರ್ 01. ಥಿಯರಮ್ ನಂಬರ್ ಎಷ್ಟರ ಪ್ರಕಾರ ಬರದೇವು, ಅದು 1ರ ಪ್ರಕಾರ ಬರದೆವು. ಎ ಇ ಅಪಾನ್ ಇ ಡಿ ಈಕ್ವಲ್ ಟು ಎ ಜಿ ಅಪಾನ್ ಜಿ ಸಿ ಬರದೆವು. ಹೌದಾ? ಥಿಯರಮ್ 1 ನಮಗಿದು ಬಂತು, ಒಂದು ಉತ್ತರ ಬಂತು ನೋಡಿ. ಇದು ಬಂದು ನೋಡ್ರಿ, ಎ ಇ ಅಪಾನ್ ಇ ಡಿ, ಎ ಇ ಅಪಾನ್ ಇ ಡಿ ಬಂತಲ್ಲ. ಇನ್ನು ಇದು ಬರ್ಬೇಕಷ್ಟೇ. ಇದು ಬರ್ಬೇಕು ಅಂತಂದ್ರ ಇವಾಗ ಸ್ವಲ್ಪ ನೀವು ಥಿಂಕ್ ಮಾಡ್ಬೇಕು. ಏನು ಅಂತಂದ್ರ ಎ ಸಿ ಬಿ ಒಂದು ಟ್ರ್ಯಾಂಗಲ್ ಅದ ನೋಡ್ರಿ, ಅಲ್ಲಿ ಎ ಸಿ ಬಿ ಟ್ರ್ಯಾಂಗಲ್ ಅದ. ಅವಾಗ ಬೇಸ್ ಇದು ಆಗತ್ತೆ, ಬೇಸ್ ಇದು ಆಗತ್ತೆ. ಬೇಸ್ ಇದು ಆಯ್ತು ಅಂತಂದ್ರ ಇಲ್ಲಿ ಇದು ಟ್ರ್ಯಾಂಗಲ್ ಎ ಅಂತ ಹೆಂಗ್ ಬಂದ ನೋಡ್ರಿ, ಹಂಗ ಇಲ್ಲಿ ಸಿ ಆಗತ್ತೆ. ಅಂದ್ರ ಸಿ ಬಿ ಎ. ನಾ ಡೈರೆಕ್ಷನ್ ತೋರಿಸಲಿ ನಿಮ್ಗ ಈ ರೀತಿಯಾಗಿ. ಇದೊಂದು
ಇದೊಂದು ಆನಂತರ ಇದೊಂದು ರೇಖೆಯನ್ನ ತಗೋಬೇಕು. ಸೊ ಇಸ್ ದ CBA ಇನ್ ದ ಟ್ರ್ಯಾಂಗಲ್ CBA ಅಂತ ತಗೊಳ್ಳೋಣ. ಸೊ ಈಸ್ ಸೆಕೆಂಡ್ ಪಾಯಿಂಟ್ ಇನ್ ಟ್ರ್ಯಾಂಗಲ್ CBA. ಯಾಕಂದ್ರ ಇಲ್ಲಿದಿಂದ ತಗೋತೀವಿ ಅಂದ್ರ ಈ ಲೈನ್ ಇದಕ್ಕೆ ಏನಾಗುತ್ತೆ ಪ್ಯಾರಲಲ್ ಅಂತ ಹೇಳ್ತೀವಿ ನಾವು, ಹೌದಲ್ಲ. ಅದಕ್ಕೋಸ್ಕರ ಇದಕ್ಕೆ ಬೇಸ್ ಮಾಡ್ತೀವಿ ನಾವು. ಇಲ್ಲಿ ಹೆಂಗ್ ಬೇಸ್ ಮಾಡಿದ್ರಿ, ಈ ಟ್ರ್ಯಾಂಗಲ್ಕ ಇದು ಬೇಸ್ ಆಗುತ್ತೆ, ಇದು ಪ್ಯಾರಲಲ್ ಲೈನ್ ಆಗುತ್ತೆ. ಮತ್ತೆ BCA ತಗೊಂಡ್ರೆ ತಪ್ಪಾಗುತ್ತೆ, ಯಾಕಂದ್ರೆ ಅಲ್ಲಿ ನಾವು ಪ್ಯಾರಲಲ್ ಲೈನ್ ಸಿಗಲ್ಲ, ಹೌದಾ. ACB ತಗೊಂಡ್ರೆ ಏನಾಗುತ್ತೆ ಬರೀಬಹುದು, ಬಟ್ ಮತ್ತೆ ಅಲ್ಲಿಗೆ ಬರ್ತೀವಿ ನಾವು ಇವಾಗ. ಸೊ ಇಸ್ ದ CBA ತಗೊಂಡಿದೀವಿ ಇನ್ ಟ್ರ್ಯಾಂಗಲ್ CBA ಟ್ರ್ಯಾಂಗಲ್ ತಗೊಂಡಾಗ ಇದು ಬೇಸ್ ಆಗುತ್ತೆ, ಇದು ಇದಕ್ಕ ಪ್ಯಾರಲಲ್ ಆಗುತ್ತೆ. ಸೊ ಇಸ್ ದ AB ಪ್ಯಾರಲಲ್ GF ಅಂತ ಹೇಳ್ತೀವಿ. AB ಪ್ಯಾರಲಲ್ GF ಅಂತ ಹೇಳಿದ್ವಿ. ಸರಿ ಇಲ್ಲ ನೋಡ್ರಿ, AB ಅನ್ನುವಂಥದ್ದು GF ರೇಖಕ್ಕ ಏನಾಗುತ್ತೆ ಪ್ಯಾರಲಲ್ ಆಗುತ್ತೆ. ಯಾಕಾಗುತ್ತದ ಇಲ್ಲಿ ಗಿವಂದಾಗ ಬರ್ದಿರಲ್ಲ. ಹಾಗಾದ್ರ ಇದಕ್ಕ ಅನ್ವಯಿಸಿ ನಾವೇನ್ ಮಾಡೋಣ ಅಂದ್ರ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಥಿಯರಂ ನಂಬರ್ 1ಕ್ಕೆ ಹೋಗ್ಬೇಕು. ಸೊ ಇಸ್ ದ CG ಅಪಾನ್ GA ಈಕ್ವಲ್ ಟು CF ಅಪಾನ್ FB ಹೌದಾ. ನಮಗೇನ್ ಬೇಕಾಗ್ಯದ, ಕಿದು ಬೇಕಾಗ್ಯದ. ಇಲ್ಲ ಈ ಕಡೆ ನೋಡ್ರಿ, ಇಲ್ಲಿ BF ಅಪಾನ್ FC ಅದ. ಇದು CF ಮ್ಯಾಗ ಬಂದದ, ಮ್ಯಾಗಿಂದು ಕೆಳಗೆ ಬಂದದ ಇಲ್ಲಿ, ಹೌದು. ಇವಾಗ ಇದಕ್ಕೆ ಏನ್ ಮಾಡಿ ಬಿಡೋಣ ಅಂತಂದ್ರ ಥಿಯರಂ ನಂಬರ್ ಎಷ್ಟು 1. ಇದಕ್ಕೆ ಏನ್ ಮಾಡೋಣ ಅಂದ್ರ ಸ್ವಲ್ಪ ರೆಸಿಪ್ರೋಕಲ್ ಮಾಡ್ಕೊಂಡ್ ಬಿಡೋಣ ಇದಕ್ಕೆ. ಸೊ ಇಸ್ ದ ಕಾಲ್ಡ್ ಆಫ್ ನಂಬರ್ 1. ಇದಕ್ಕೆ 1 ಅಂತ ಇರುತ್ತೆ. ಇದು ರೆಸಿಪ್ರೋಕಲ್ ಮಾಡ್ಕೊಂಡಾಗ ಸೊ ಇಸ್ ದ ರೆಸಿಪ್ರೋಕಲ್. ಇದು ರೆಸಿಪ್ರೋಕಲ್ ಮಾಡ್ಕೊಂಡಾಗ ಇದು ಮ್ಯಾಗ ಹೋಗುತ್ತೆ, ಮ್ಯಾಗಿಂದು ಕೆಳಗೆ ಬರುತ್ತೆ. GA ಅಪಾನ್ CG ಈಕ್ವಲ್ ಟು BF ಆರ್ FB. BF ಎರಡು ಒಂದೇ, FC ಆರ್ CF. ದೇರ್ ಈಸ್ ರೆಸಿಪ್ರೋಕಲ್. ಯಾವಾಗ ಐತದು ರೆಸಿಪ್ರೋಕಲ್ ಮಾಡ್ಕೊಂಡಂಗಾಯ್ತು. ಸೊ ಇಸ್ ದ ಕಾಲ್ಡ್ ನಂಬರ್ 2. ಇದಕ್ಕೆ ಎಷ್ಟು ಅಂತ ಕರೆ ನಾವು 2 ಅಂತ ಕರೆ. ಫ್ರಾಮ್ 192 ಇಲ್ಲಿ ಬರೀತೀವಿ, ಫ್ರಾಮ್ 192 1 ಮತ್ತು 2ರಿಂದ. ಒಂದೇನದ AE ಅಪಾನ್ ED ಈಕ್ವಲ್ ಟು AG ಅಪಾನ್ GC. ಎರಡನೇತ್ತು ಇಲ್ಲದ BF ಅಪಾನ್ CF ಈಕ್ವಲ್ ಟು AG ಅಪಾನ್ CG ಆರ್ GC ಅಂತ ಬರೆದೆವು. ಇದು ಇಲ್ಲಿ ಬರ್ದೇನೆ, ಹೌದು. ಇಷ್ಟ ಆದ ಬಳಕ ಇವೆರಡು ನೋಡ್ಕೊಡ್ರಿ, ಏನದಾವ ಸಮ. AG ಅಪಾನ್ GC ಎರಡು ಸಮ ಅದಾವಲ್ಲ, ಎರಡು ಸಮ ಅದಾವ ಅಂದ್ರೆ ಇವೆರಡು ಒಂದೇ ಅಂದಂಗ ಐತಲ್ಲಿ, ಸೇಮ್ ಅದಾವ. ಇದು ಏನದ, ಇದನ್ನು ಅದ. ಹಾಗಾದ್ರೆ ಇದು ಎಷ್ಟದ, ಇದು ಅಷ್ಟೇ ಅದ ಅಂದಂಗ ಐತಿ. ಇವೆರಡು ಸಮ ಆದ್ರ ಇವೆರಡು ಸಮ ಆಗೇ ಬೇಕಾಗತ್ತೆ. ದೇರ್ ಫೋರ್ AE ಅಪಾನ್ ED ಈಕ್ವಲ್ ಟು BF ಅಪಾನ್ CF. ನಾವು ಪ್ರೂವ್ ಮಾಡ್ಬೇಕಾಗಿತ್ತು AE ಅಪಾನ್ ED ಈಕ್ವಲ್ ಟು BF ಅಪಾನ್ FC. ಆದಷ್ಟು ಅಷ್ಟಾಯ್ತು ಅಂತಂದ್ರ ಇದರ ಮುಂದ್ಗಡೆ ಹೆನ್ಸ್ ಫ್ರಾಡ್ ಅಂತ ಬರ್ಕೊಡ್ರಿ.